ನಿರಂಜನ್ ಕನ್ನಡ ಸೈಡ್ ಬನ್ನಿ. ಚೇರ್ ಕೂಡ ನಾವು ಅಲ್ಲೇ ನೀವು ಗೇಟ್ ಹೊರಗಡೆ ನಿಂತಿದ್ರೆ ಗೇಟ್ ಎಂಟ್ರ್ ಅಕ್ಕಿಯಲ್ಲಿ ಹೆಜ್ಜೆ ಆಗಲಿ ಆ ಕಡೆ ನಿಮ್ಗೆ ಕಾಣಿಸ್ತು ನಾನು ನೋಡಾಕತ್ತಿದ್ದೆ ಬಟ್ ಅಡ್ಡ ಬಂದ ಏನೋ ಆಕೆ ಹಿಂಗೆ ನಾನು ಒಂದು ಫೋನ್ ಹಚ್ಕೊಂತ ನಾನು ಹೊಂಟೇನ್ರಿ ನಾನು ಇನ್ನೂ ಬಂದೆ ಅಂತ ನಾನು ಬಂದೆ ಅಂತ ನಾನು ಹೊಂಟೆ. ಫೋನಲ್ಲಿ ಬರ್ಬೇಕಲ್ರಿ ನಾವು ಗೇಟ್ 3 ಗೇಟ್ ಅದಾವ ದಿನ ಹೋಗ್ಬೇಕಾದ್ರೆ ಕೇಳ್ತಿದ್ದೆ ಯಾವ ಗೇಟ್ ಕಡೆ ಐತಿ ಒಂದೊಂದು ದಿವಸ ಒಂದೊಂದ್ ಕಡೆ ಇರ್ತದೆ ಲ್ಯಾಬ್ ಅಲ್ಲಿ ಇತ್ತು ಒಂದು ಕ್ಲಾಸ್ ಇತ್ತು ಅದಕ್ಕೆ ನಾನು ಫೋನ್ ಮಾಡಿದ್ದೆ ಯಾವ ಗೇಟಿಗೆ ಬರ್ತೀನಿ ಇಲ್ಲ ಮುಂದಿನ HOD ಗೇಟ್ ಐತಲ್ಲ ಅಲ್ಲಿ ಆಯ್ತು ಅಂದೇನು ಬಂದೆ ನೋಡ ಅಂತ ನಾನು ಬಂದೆ ನೋಡ ಅಂತ ಹಿಂಗೆ ನಾನು ಇಲ್ಲಿ ಒಂದು ಗೇಟ್ ಇದೆ ಅಂತ ಒಂಥರ ಹೆಂಗ್ ಆಗ್ಬಿಟ್ಟದಂದ್ರಿ ಕಣ್ಣು ಮುಚ್ಚಿ ಕಣ್ ತೆಗಿದ್ರಾಗ ನಾ ಆಗಿ ಹೋಗ್ಬಿಡ್ತಿದ್ದೆ. ಅಲ್ಲಿ ಸುತ್ತಮುತ್ತಲ ಹುಡುಗರು ಅಕ್ಕಿನ ಜೊತೆ ಒಂದು ಹುಡುಗಿ ಏನೋ ಬರಾಕತ್ತಿದ್ರಿ ಮತ್ತೆ ಈ ಕಡೆ ಡೈವರ್ಟ್ ಆಗ್ತೈತಿ ಫೋನ್ ಮಾಡ್ಕೊಂತ ಬಂದಾದ್ರೆ ಅವ್ನು ಹಿಂಗೆ ಎದುರಿಗೇನೆ ಬಂದ ನಾನು ಹಂಗ ನಮಗೆ ಫೋನ್ ಲಕ್ಷ್ಯ ಇದ್ವಿ ಅಷ್ಟು ಲಕ್ಷ್ಯ ಕೊಡಲಿಲ್ಲ ಅಂದ್ರೆ ನಾವು ಹಿಂಗೆ ಒಂದು ಜಗದಕ್ಕನ ಹಂಗ ಇದನ್ನ ಮಾಡಿಬಿಟ್ಟ ಆಮೇಲೆ ಸ್ಟೂಡೆಂಟ್ಗಳು ಹಂಗೆ ಒಳಗೆ ನಮ್ದು ದೂರ ಹೊಡಕ್ಕೆ ನಾನು ಹಂಗೆ ಬ್ಲ್ಯಾಂಕ್ ಆಗಲ್ಲ ಎಂತ ಬಿಟ್ರೆ ನನಗೆ ಏನು ಅಂತ ತಿಳಿಯೋದೇ ಇಲ್ಲ. ತಡೆಯೋಕ್ಕೋಸ್ಕರ ಅಲ್ಲಿ ಯಾರು ಹುಡುಗರು ಅವರು ಯಾರು ಇವಾಗೆಲ್ಲ ಸೈಡಿಗೆ ಸ್ವಲ್ಪ ಜನ ಹುಡುಗರು ಇದ್ರು ಯಾರು ಬೇರೆ ಮಾಡಲಿಲ್ಲ. PUB ಕ್ಯಾಂಪಸ್ ದೊಡ್ಡದು ಸರ್ ಆಮೇಲೆ 4 ಸೆಕ್ಷನ್ ಏನಾದವಲ್ರಿ ಎಲ್ಲರೂ ಗೇಟಿಗೆ ಒಂದು ಕರೆಕ್ಟ್ ಅಂತ ಒಳ್ಳೆ ಐಡೆಂಟಿ ಕಾರ್ಡ್ ಇದೆ ಮಾತ್ರ ಮಾಡಬೇಕು. ಇವತ್ತು ಎಷ್ಟು 50,000 ನಾನು ಒಂದು ಆಫೀಸ್ ಹೋಗಿದ್ದೆ ಸರ್ ಅವನು ಕೂಡ ಇವಾಗ ರಿಪೋರ್ಟ್ ಆಗಲ್ರಿ 3 ತಾಸು ಒಳಗೆ ಇದ್ದಾನೆ ಹೇಳ್ಬೇಕಲ್ರಿ ಒಳ್ಳೆ ID ಕಾರ್ಡ್ ಇದ್ದು ಮಾತ್ರ ಕಾಲೇಜ್ ಸ್ಟೂಡೆಂಟ್ 3 ತಾಸು ಒಳಗಡೆ 2.5 ತಾಸು ಬೆಂಚ್ ಇದೆ ಬೆಂಚ್ ಅಂದ್ರೆ ನಾನು 2.5 ತಾಸು ಕುಂತಾನಂತ ವೇಟ್ ಮಾಡ್ಕೊಂತಾನ ಕುಂತಾನ ಆಮೇಲೆ ಅಲ್ಲಿಂತ್ರ ಏನಾಗಿತ್ತು ಯಾಕೆ ಆ ಕಡೆ ಹತ್ರ ಬಂದಂತ ಈ ಕಡೆ ಹತ್ರ ಹೋಗಿ ಒಂದು ಒಬ್ಬನಿಂದ ಆಗಿರ್ತದ ಆಕೆ ಕ್ಲಾಸಿಗೆ ಬಂದಾಳ ಇಲ್ಲೋ ನಮ್ಮ ಕಾರ್ ಎಷ್ಟೊತ್ತಿಗೆ ಬರ್ತೈತಿ ಎಲ್ಲಾ ಮಾಹಿತಿ ಕೊಟ್ಟವ್ರ ಅನ್ನೋದಕ್ಕೆ ಅದನ್ನು ಕೂಡ ಎಲ್ಲ CID ಕೊಟ್ಟಲ್ಲ ಎಲ್ಲ ಅದನ್ನ ಕೊಟ್ಟ ತಗೊಂಡ್ರೆ ಆಡಿಸ್ ತನಿಖೆ ನಿಷ್ಪಕ್ಷವಾಗಿ ಆಗಿದೆ. ನೀವೆಲ್ಲ ಹೋರಾಟ ಮಾಡಿದ್ದಕ್ಕೆ ನೀವೆಲ್ಲ ಬಂದಕ್ಕೆ ನಾನು ಎಷ್ಟು ನಿಮಗೆ ಕೃತಜ್ಞತೆ ಸಲ್ಲಿಸಿದ್ರು ಕಡಿಮೆ. ಇಷ್ಟು ರಾಜ್ಯದ ದೇಶದ ಎಲ್ಲರಿಗಿಂತ ಫಸ್ಟ್ ಪ್ರಮೋದ್ ಅವರು ನಾನು ಇಲ್ಲಿದ್ದೆ
ಹೌದು ಅವತ್ತು ಇನ್ನೂ ಅಲ್ಲಿ ಪೋಸ್ಟ್ಮಾರ್ಟಮ್ ಪ್ರೊಸೆಸ್ ನಡೀತಾ ಇತ್ತು. ನಾನು ನನಗೆ ಏನಾಗ್ಬಿಟ್ಟೈತಿ, ನನ್ನ ಹಳದಲ್ಲಿ ಯಾರ ಮುಂದೆ ತೋರ್ಕೊಳ್ಳಿಪ್ಪ ಅಂತ ನಾನು ಎಲ್ಲರಿಗೂ ಹೋರಾಟಗಾರರಿಗೆ ಎಲ್ಲಾ ಪಕ್ಷಾತೀತ ಎಲ್ಲಾ ಸಂಘಟನೆಗಳಿಗೂ ನಾನು ಬೇಡ್ಕೊಂಡೇನೆ, ನ್ಯಾಯ ಕೊಡಿಸಿದ್ರೆ ಹೆಚ್ಚಿನ ಆತ್ಮಶಾಂತಿ ಸಿಗುವಂತ ನ್ಯಾಯ ಬೇಕಂತ. ಅದ್ ಯಾರೇ ಇರ್ಬೋದು, ಈಗ ನಾನು ಹೇಳೋದಿಲ್ಲ, ಪಕ್ಷಾತೀತವಾಗಿ ಎಲ್ಲರಿಗೂ ಕೂಡ ಅದು ದಯಮಾಡಿ ತಾವು ಹೋರಾಟ ಮಾಡಿದ್ವಿ. ತಾವು ಎಲ್ಲ ಸಂಘಟನೆಗಳು ಕರ್ಕೊಂಡು ಎಲ್ಲಾ ಕಡೆ ರಾಜ್ಯ ವ್ಯಾಪ್ತಿ ಆಗೈತಿ, ದೇಶವ್ಯಾಪ್ತಿ ಆಗೈತಿ. ಕಿಚ್ಚು ನಂದು ಮಗಳಲ್ಲಿ ಬೇಕು, ಸಮಾಜದ ಮಗಳು, ಆಕೆಗೆ ಆತ್ಮಶಾಂತಿ ಸಿಗುವಂಗ ನ್ಯಾಯ ಕೊಡಿಸಿ. ಈಗೂ ಹೇಳ್ತೀನಿ, ನಂದು ಸ್ಟ್ಯಾಂಡ್ ಈಗೂ ಹಂಗೈತಿ. ಬೇಕಾದ ಆದೇಶ ಮಾಡಿ ನಂದೇನ್ ಬೇಕು ಮಾಡ್ಯಾರ, ಫಾಸ್ಟ್ ಟ್ರ್ಯಾಕ್ ಮಾಡ್ಯಾರ. ಅದರ 3 ತಿಂಗಳ ಗಲ್ಲಿಗೇರಿಸ್ಬಿಟ್ಟು ಸಾಕು. ನನ್ನ ಹೋರಾಟ ಅಲ್ಲಿ ಗಲ್ಲಿಗೇರಿಸು ತನಕ ನಾನು ಆಗುತ್ತೆ. ನಾನು ಯಾವ ಕಾರಣಕ್ಕೂ ಯಾರ ಒತ್ತಡಕ್ಕೂ ಮನೆಯವಲ್ಲ. ನನ್ನ ಪ್ರಾಣ ಆದ್ರೂ ಕೊಟ್ಟಾದ್ರೂ ಈಗ ಆತ್ಮಶಕ್ತಿ ಕೊಡೋಣ. ನಾನು ನಿಮ್ ಶಿಷ್ಯ ಅದೇ, ನಿಮ್ಗೆ ನೆನಪಾಗಿಲ್ಲ ಯಾರಂತೇಳಿ ನಾನು ಹಿರಣ್ಯ ರೂಪಿ ಆತ್ಮೀಯರ ಇವತ್ತು ನೆನಪು ಕೊಡಾತೀನಿ ನಾನು. ಅದು ನನಗೆ ಇವತ್ತು ಹಿಂಗೆ ಕರ್ಸ್ಕೊಂಡು ಬಂತಿದ್ರೆ ಏನಾಗ್ಬಿಟ್ಟವು ಮಾತಾಡಿದ್ರೆ ಬೇರೆ ರಾಜಕಾರಣಿ ಇದಾಕೈತೆ. ನನಗೆ ಯಾರಿಗೂ ರಾಜಕಾರಣಿ ಇದು ಬಂದಿಲ್ಲ. ಅದೇ ಆಗೈತಿ, ನಮ್ಗೆ ನ್ಯಾಯ ಕೊಡಿಸ್ರಿ. ಈ ತರ ಅನ್ಯಾಯ ಮತ್ತೊಂದು ಹೆಣ್ಮಕ್ಳಿಗೆ ತಡಿ ಹಿಡಿಬೇಕಾದ್ರಿ. ಮುಂಚೆ ಈಗ ನಮ್ಗೆ ಎಷ್ಟು ಫೋನ್ ಬರತ್ತವ ಕಾಲೇಜ್ ಸ್ಟೂಡೆಂಟ್ ಇದ್ದು ಇವತ್ತು ಬೆಳಿಗ್ಗೆ ಮೊದಲೇದಲ್ಲ, ಇದು ಕೊನೆಗೂ ದೇವ್ರಿ ನಾನೊಂದು 25 ವರ್ಷದಿಂದ ಹೇಳ್ತಾನೆ ಇದ್ದೀನಿ. ಹುಡುಗಿಯರು ಪುರುಷರು ಶಾಲಾ ಹೇಳಿ ನಮ್ಗೆ ಪ್ರತಿನಿತ್ಯ ಒಂದು 10-15 ಫೋನ್ಗಳು ಬರ್ತವೆ. ನಮ್ಮ ಊರಿಗೆ ಹೋಗಿ ಕಂಪ್ಲೇಂಟ್ ಕೊಟ್ಟಿದ್ದೀವಿ, ಏನೂ ಆಗಿಲ್ಲ, ಏನಾದರೂ ಮಾಡಿದ್ವಿ. ನನಗೆ ಬರ್ತಾವೆ. ಇನ್ನು ನಮ್ಮೆಲ್ಲ ಜಿಲ್ಲಾ ಅಧ್ಯಕ್ಷರುಗಳಿಗಂತೂ ಅವ್ರಿಗೂ ಬರ್ತಾರೆ. ಈಗ ನಿನ್ನೆನೆ ಒಂದು ಯಾವುದೋ ಮತ್ತೊಂದು ಕೇಸ್ ಈಗ FIR ಆಗಿದ್ರೆ ನೋಡ್ಬೋದು, ಅರೆಸ್ಟ್ ಮಾಡ್ಯಾರ. ಆಕೆ ಹೇಳಿದ್ಲಂತೆ ನೇಹ ಇರೋ ಮಟ್ಟಿಗೆ ಆಕೆ ಈಗ ಅದನ್ನ ಅನ್ಯಾಯ ನನಗೆ ಆಗೋದು ಬೇಡ ಅಂತೇಳಿ ಮಾರಿ ಮೇಲೆ ಹೋಗಿದ್ಲ. ಒಳ್ಳೆ ಕೊಟ್ಟ ಬಂದಾಳ ಸುಟ್ಟಿ ಕೈಯಾಗ ಅವನು ಹೊಡೆದ ಸ್ಟೇಷನ್ ಆಕೆಗೆ ಚಪಾಕಿ ಆ ಕೈಯಾಗ ಕಸದ ಸೈಡ್ ಹೋದ ಹಣ್ಣಿಂದ ಇಷ್ಟೆಲ್ಲ ಆಗಿ ಈಗ ಇನ್ನೂ ನನ್ನ ದಿವಸ ದಿವಸ ಕಾರ್ಯಕ್ರಮ ಮುಗಿಸ ಈಗ ಇನ್ನು ನೋಡಿ ಅವನಿಗೂ ಹೆದರಿಕೆ ಇಲ್ಲ. ಅಂದ್ರೆ ಇದು ನಾನು ಅದನ್ನ ಹೇಳಿದೇನ್ರಿ, ಎಲ್ಲ ಇವ್ರು ಹೇಳದಂಗೆ ಈ ಒಬ್ಬಂದ ಅಲ್ಲ, ಇದು ವ್ಯವಸ್ಥಿತವಾಗಿ ದೊಡ್ಡ ಜಾಲದರಿದು, ಆ ದೊಡ್ಡ ಜಾಲದರಿದು. ಅವ್ರಿಗೆಲ್ಲ ಟ್ರೈನಿಂಗ್ ಕೊಡ್ತಾರೆ, ಅವ್ರಿಗೆಲ್ಲ ದುಡ್ಡು ಕೊಡ್ತಾರೆ, ಬೈಕ್ ಕೊಡ್ತಾರೆ, ಬಟ್ಟೆ ಕೊಡ್ತಾರೆ, ಎಲ್ಲ ಕೊಡ್ತಾರೆ. ಇದನ್ನೇ ಮಾಡ್ಬೇಕು ಅವರು. ಬೇರೆ ಬೇರೆ ಇದರಲ್ಲಿ ಇವೆಲ್ಲ ಬಹಳ ಚಿತ್ರ ಪಟ್ಟಿದ್ರಿ. ಇದರಲ್ಲಿ ರಾಜಕಾರಣದವರು ಎಂಟ್ರ ಆಗೋ ಅವಶ್ಯಕತೆನೇ ಇಲ್ಲ. ಅವ್ರು ತಪ್ಪಿತಸ್ಥರು ಅವರೇ ಇರೋದು. ನ್ಯಾಯಯುತವಾಗಿ ಒಂದು ಕೊಲೆ ಆಗಿದೆ, ಅದಕ್ಕೆ ನ್ಯಾಯ ಒದಗಿಸ್ಬೇಕು ಅಷ್ಟೇ. ಅದಕ್ಕೆ ಬೇರೆ ಬೇರೆ ರೂಪ ಕೊಟ್ಟು ಮಾಡಿ ಒತ್ತಡ ಅದು ಇದು ಹುಡುಗಾಡೆ ಎಲ್ಲ ತಂದು ಮಾಡಿ ದಾರಿ ತಪ್ಪಿಸ್ಬಿಡ್ತಾರೆ. ಬಹಳ ವ್ಯವಸ್ಥಿತವಾಗಿ ದಾರಿ ತಪ್ಪಿಸ್ತಾರೆ. ಪ್ರಾರಂಭಕ್ಕನೇ ಗೃಹ ಮಂತ್ರಿ ಅವ್ರು ಹೇಳೋ ಅವಶ್ಯಕತೆ ಏನಿತ್ತು, ಇನ್ನೂ ನಡೀತಾ ಇದೆ, ಇನ್ನೂ ಪೋಸ್ಟ್ಮಾರ್ಟಮ್ ಆಗಿಲ್ಲ, ಇದು ಬಹಳ ಸಹಜವಾದ ಪ್ರಕ್ರಿಯೆ ಅಂತ ಹೇಳ್ತಾರೆ. ಅದರದ್ದು ಪರಿಣಾಮ ಪೊಲೀಸರ ಮೇಲೆ ಆಗತ್ತೆ. ಅಂದ್ರೆ ಅವ್ರು ಆಗ್ಬೇಕಂತಾನೆ, ಅದಕ್ಕೆ ದಾರಿ ತಪ್ಪಿಸ್ಬೇಕಂತಾನೆ ಅವ್ರ ಹೇಳಿಕೆಗಳು ಬರ್ತಾ ಇರ್ತವೆ. ಅದರ ಪ್ರಕಾರ ಡಿಪಾರ್ಟ್ಮೆಂಟ್ ಆ ಲೈನ್ ಹಿಡಿಕೊಂಡು ಹೋಗ್ತಾ ಇರುತ್ತೆ.
ಭಾಳ ಚಿತ್ರ ಇದೆ ರೀ ವ್ಯವಸ್ಥೆ. ಹತ್ತರಿಂದ ನಾನು ಇದ್ರ ಬೆನ್ನ ಹತ್ತಿದೆ. 2009 ಇವ್ರಿಗೆ ಗೊತ್ತಿರ್ಬೇಕು, ಅವನು ಸಿಗ್ಗಾಂವ್ ನಿಪ್ಪಾಣಿ ಬಾಬು ಅಂತ ಹೇಳಿ 65 ವಯಸ್ಸು 19 ವಯಸ್ಸಿನ ಹುಡುಗಿ ತಗೊಂಡೋಗ್ತು. 1 ತಿಂಗಳಾಯ್ತು. ನಾನು ದಾವಣಗೆರೆಗೆ ಹೋಗ್ತಾ ಇದ್ದೆ, ದಾಟಿದ್ದೇನೆ. ಅದು ದಾಟಿ ಆದ್ಮೇಲೆ ಒಂದು ಪ್ರಜಾವಾಣಿ ಬೇಕಾದ್ರೆ ಫ್ರಂಟ್ ಪುಟದಲ್ಲೇ ನಾವು ಗಂಡ ಹೆಂಡತಿ ಇಬ್ಬರು ಆತ್ಮಹತ್ಯೆ ಮಾಡ್ಕೊತೀವಿ. ನನಗೇನು ಆತ್ಮಹತ್ಯೆ ಯಾಕೆ ಅಂತ ನೋಡಿದ್ರೆ, ತಿಂಗಳಾಯ್ತು ನನ್ನ ಮಗಳು ಹೋಗಿ ನನ್ನ ಮರ್ಯಾದೆ ಎಲ್ಲ ಹೋಯ್ತು ಅಂತ ಹೇಳಿ ನಾವಿಬ್ರು ಇನ್ನು ನಮಗೆ ನ್ಯಾಯ ಸಿಗುವುದಿಲ್ಲ ಅಂತೇಳಿ ನಾವು ಆತ್ಮಹತ್ಯೆ, ನಮ್ಮ ಗಾಡಿ ತಿರುಗಿಸು ಅಂತ ಹೇಳಿ ನೇರವಾಗಿ ಅಲ್ಲಿ ಮನೆಗೆ ಹೋಗಿ ಕೂತ್ಕೊಂಡು ಎಲ್ಲ ಡಿಟೇಲ್ ಕೇಳ್ಕೊಂಡು SP ಕಡೆ ಹೋದೆ ಹಾವೇರಿ. ಅವ್ರಿಗೆ ಇಷ್ಟೇ ಹೇಳಿದೆ, 2 ಪ್ರಶ್ನೆ ಸರ್ ನಿಮಗೆ ಅಂತ. ಒಂದು, ನಿಮ್ಮ ಮಗಳಿಗೆ ಹೀಗಾಗಿದ್ರೆ ನೀವೇನ್ ಮಾಡ್ತಿದ್ರಿ? 2ನೇದು, ನಾಳೆ ಸಾಯಂಕಾಲದೊಳಗೆ ಅವನ್ನ ಅರೆಸ್ಟ್ ಮಾಡಿದಿಲ್ಲ ಅಂದ್ರೆ ಹಾವೇರಿ ಜಿಲ್ಲೆ ಬೆಂಕಿ ಹಚ್ತೀವಿ ಅಂತ ಹೇಳಿ. ಅಷ್ಟು ಹೇಳಿ ಅದು ಬಂದ್ಬಿಟ್ಟೆ. ಸಾಯಂಕಾಲ ಅರೆಸ್ಟ್ ಮಾಡಿದ್ರು. ಸಾಯಂಕಾಲ ಅರೆಸ್ಟ್ ಮಾಡಿದ್ರಿ. ಏನೂ ಕ್ರಮ ಇರ್ಲಿಲ್ಲ ಅಲ್ಲಿವರೆಗೂ. 65 ವಯಸ್ಸು ಅವನಿಗೆ, 19 ವಯಸ್ಸಿನ ಹುಡುಗಿ, ಅವನ ಮದುವೆ ಆಗಿ 5 ಮಕ್ಕಳಿದಾವೆ. ಅಲ್ಲಿಂದ ನಮಗೆ ಸ್ಟಾರ್ಟ್ ಆಯ್ತು ನೋಡ್ರಿ. ನಮಗೆ ಇದು ಸ್ಟಡಿ ಮಾಡ್ತಾ ಬಂದ ಇದು ಲವ್ ಜಿಹಾದ್ ಇದೆ ಅಂತ ಅನ್ನೋದು. ಹಾವೇರಿ ಜಿಲ್ಲೆ ಅಂತೂ ನಂಬರ್ 1 ಅದು. ನಮ್ಮಲ್ಲಿ ಗದಿಯಪ್ಪ ಅಂತ ಹೇಳಿ ಇದಾನೆ, ಪ್ರತಿ ನಿತ್ಯ ಪಾಪ ಅವನ ಅರ್ಧ ಜೀವನ ಎಲ್ಲ ಅದ್ರೊಳಗೆ ಹೋಗಿದೆ. 100 ಹುಡುಗಿಯರನ್ನು ಉಳಿಸ್ಯಾರ. 100 ಹುಡುಗಿಯರ್ರಿ. ಅವಾಗ ಹತ್ಯೆ ಹಾಕಿದ್ದೀವಿ ಕಾಣಿಸುತ್ತೆ. ಏನು ಈಗ ಹತ್ಯೆ ಆಯ್ತಲ್ಲ, ಇದು ಗೊತ್ತಿಲ್ಲ. ಅದಕ್ಕೂ ಸ್ಪಾನ್ಸೆಟ್ ಆಗಲಿ. ಭಯಾನಕ. ಏನ್ ಕ್ರೌರ್ಯ ರೀ. ಮನಸ್ಸು ಬೇಕಲ್ಲ. ಏನಾದ್ರು ಒಂದೇ ಚಪ್ಪ ಹಾಕಕ್ ಹೋಗಾದ್ರು ಕೂಡ ಎಳೆ ಹುಡುಗಿ ಪಾಪ, ಅದು ನೀನೇ ಪ್ರೀತಿ ಮಾಡಿದ ಅಂತ ಅನ್ಕೊಂಡು ಪ್ರೀತಿ ಮಾಡಿದ ಹುಡುಗಿ ಈ ರೀತಿ ಹೋಗ್ತಿಲ್ಲ. ಚೇ ಇವರು ಮಾಂಸ ಕಟ್ಟು ಮಾಡುವಂತ ಮಾನಸಿಕ ಸ್ಥಿತಿ ಬೆಳೆಸಿರ್ತಾರಲ್ಲ, ಅದೇ ಇದು, ಬೇರೆ ಇನ್ನೇನಿಲ್ಲ. ನ್ಯೂಸ್ ಫಸ್ಟ್, ನಿರ್ಭೀತಿಯಿಂದ ನಿಮ್ಮ ಪರವಾಗಿ.